ಸ್ನೇಹಿತರೆ ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಪರಿಹಾರಗಳ ಸತ್ಯ ಇದರ ಬಗ್ಗೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಏನು ದೋಷಗಳು ಅಂತ ಬರ್ತವೋ ಇದರ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಇದರ ಸತ್ಯ ಏನು ಅನ್ನೋದನ್ನು ಹೇಳುವ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಯಾರಾದರೂ ನಿಮಗೇನಾದರೂ ಕಷ್ಟ ಅಂತೇಳಿ ಯಾರಾದರೂ ಜ್ಯೋತಿಷಿಗಳನ್ನು ಭೇಟಿ ಮಾಡಿದ್ರೆ ಅವರು ಈ ದೋಷಗಳನ್ನು ಹೇಳ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಸ್ತ್ರೀ ದೋಷ ಅಂತ ಬರ್ತದೆ, ಪಿತೃದೋಷ ಅಂತ ಬರ್ತದೆ, ಸರ್ಪದೋಷ ಅಂತ ಬರ್ತದೆ, ಹೀಗೆ ಬೇರೆ ಬೇರೆ ದೋಷಗಳನ್ನು ಹೇಳ್ತಾರೆ. ಇಂಥ ದೋಷಗಳಿಗೆ ಪರಿಹಾರ ಮಾಡಿದ್ರೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಪರಿಹಾರಗಳನ್ನು ಕೂಡ ಹೇಳ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನೀವು ಈ ಪರಿಹಾರಗಳನ್ನು ಫಾಲೋ ಮಾಡಿದ್ರೂ ಕೂಡ ನಿಮ್ಮದು ಏನು ಸಮಸ್ಯೆ ಇದೋ ಅದು ಸಾಲ್ವ್ ಆಗ್ತಾ ಇರೋದಿಲ್ಲ. ಕಾರಣ ಏನು ಅನ್ನೋದು, ಜ್ಯೋತಿಷ್ಯದ ಮೂಲ ಗ್ರಂಥಗಳನ್ನು ನಾವು ನೋಡಿದ್ರೆ ಅದರಲ್ಲಿ ಈ ದೋಷಗಳ ಬಗ್ಗೆ ಹೇಳಿರೋ ರೀತಿಯೇ ಬೇರೆ ಇದೆ. ಇದರಲ್ಲಿ ಬಹಳ ಮುಖ್ಯವಾದ ಗ್ರಂಥ ಅಂದರೆ ಬೃಹತ್ಪರಾಶರ ಹೋರಾಶಾಸ್ತ್ರ. ಸೊ ಈ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿ ಈ ದೋಷಗಳ ಬಗ್ಗೆ ಹೇಳಿದ್ದಾರೆ. ಆದರೆ ದೋಷ ಅಂತ ಹೇಳಿಲ್ಲ, ಇದನ್ನು ಶಾಪ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಇದರಲ್ಲಿರೋ ಶ್ಲೋಕ ಮತ್ತು ಅದರ ಅರ್ಥ ಸಹಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೇನೆ ಇದರ ಕ್ಲಾರಿಟಿ ಸಿಗ್ತದೆ. ಮೊದಲನೇದಾಗಿ ಸರ್ಪಶಾಪ ಅಂತ ಕೊಟ್ಟಿದ್ದಾರೆ. ಸರ್ಪಶಾಪ ಅಂದರೆ ಏನು, ಸರ್ಪದೋಷ ಅಂತ ಹೇಳ್ತಾರೆ ನೋಡಿ, ಅದು ಶ್ಲೋಕ ಹೀಗಿದೆ: ಪುತ್ರಸ್ಥಾನಗತೆ ರಾಹು ಕುಜೇನಾಚ ನಿರೀಕ್ಷಿತೆ ಕುಜಕ್ಷೇತ್ರಗತೆ ವಾಪಿ ಸರ್ಪಶಾಪಾತ್ ಸುತಕ್ಷಯ. ಸುತಕ್ಷಯ ಅಂತ ಹೇಳಿದ್ದಾರೆ. ಸುತಕ್ಷಯ ಅಂದರೆ ಏನು, ಮಕ್ಕಳು. ಸುತ ಅಂದರೆ ಮಕ್ಕಳು, ಕ್ಷಯ ಅಂದರೆ ಹಾನಿ. ಸೊ ಸಂತಾನ ಹಾನಿಯ ವಿಚಾರವನ್ನು ಈ ಸರ್ಪಶಾಪ ಅಥವಾ ಸರ್ಪದೋಷ ಅಂತ ಏನು ಹೇಳ್ತಾರೋ ಅದಕ್ಕೆ ಲಿಂಕ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ರಾಹುವಿನ ಪೊಸಿಷನ್, ಪಂಚಮ ಸ್ಥಾನ ಅಂತ ಬರ್ತದೆ. ಸೊ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪಂಚಮೇಶ ಅಂತ ಅದರ ಪಂಚಮ ಸ್ಥಾನಕ್ಕೊಂದು ಅಧಿಪತಿ ಇರ್ತದೆ ನಿಮ್ಮ ಜಾತಕದಲ್ಲಿ. ಸೊ ಪಂಚಮ ಸ್ಥಾನದ ಅಧಿಪತಿ ಮತ್ತು ಪಂಚಮ ಸ್ಥಾನ ಇದಕ್ಕೆ ರಾಹುವಿನ ಏನಾದರೂ ಸಂಬಂಧ ಬಂದಾಗ ಅದನ್ನು ಸರ್ಪದೋಷ ಅಥವಾ ಸರ್ಪಶಾಪ ಅಂತ ಪರಿಗಣಿಸ್ತಾರೆ. ಇದು ಶಾಸ್ತ್ರದಲ್ಲಿ ಕೊಟ್ಟಿರೋ ವಿಚಾರ. ಇದರ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. If Rahu is posited in the 5th house and aspected by Mars or similar combination is formed in Aries or Scorpio sign, it will cause childlessness due to the curse of the snake ಅಂತ ಕೊಟ್ಟಿದ್ದಾರೆ, ನಾಗ್. ಸೊ ಇಂಥ ಸುಮಾರು 4-5 ಕಾಂಬಿನೇಷನ್ಗಳಿದೆ. ಇಂಥ ಕಾಂಬಿನೇಷನ್ಗಳು ಬಂದಾಗ ಸಾಮಾನ್ಯವಾಗಿ ಚೈಲ್ಡ್ನೆಸ್ನೆಸ್ ಅಂದರೆ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸರ್ಪದೋಷ ಅಥವಾ ಸರ್ಪಶಾಪ ಅಂತ ಏನಿದೆಯೋ ಇದು ಪ್ರಧಾನವಾಗಿ ಇಂಪ್ಯಾಕ್ಟ್ ಮಾಡೋದು ಸಂತಾನಕ್ಕೆ ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ದಾರೆ ಇದರಲ್ಲಿ ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಇದೆ: ತದ್ದೋಷ ಪರಿಹಾರಾರ್ಥಂ ನಾಗಪೂಜಾಂ ಸಮಾಚರೇತ್ ಅಂತ. ಅಂದರೆ ನಾಗಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಸರ್ಪ ಸಂಸ್ಕಾರ, ಸರ್ಪಶಾಂತಿ ಅಂತ ಏನು ಮಾಡ್ತಾರಲ್ಲ ಅದನ್ನು ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಆದರೆ ಇದರ ಉದ್ದೇಶ ಏನು ಅನ್ನೋದಲ್ಲಿ ಇಂಪಾರ್ಟೆಂಟ್. ಯಾಕೆಂದರೆ ಇದರಲ್ಲಿ ಕೊಟ್ಟಿರೋದು ಸಂತಾನಕ್ಕೆ ಸಂಬಂಧಪಟ್ಟಂಥ ಪರಿಹಾರ. ಸಂತಾನ ಯಾರಿಗಾಗೋದಿಲ್ವೋ, ಜಾತಕದಲ್ಲಿ ಏನಾದರೂ ರಾಹು ಕಾಂಬಿನೇಷನ್ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾಣಿಸ್ತಾ ಇದ್ದರೆ, ದೋಷಗಳು ಅಂತ ಏನಾದರೂ ಕ್ರಿಯೇಟ್ ಆಗಿದ್ದರೆ ಅದಕ್ಕೆ ನೀವು ಈ ಸರ್ಪಶಾಂತಿ ಅಥವಾ ಸರ್ಪ ದೋಷ ನಿವಾರಣೆಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡು ಆ ಮೂಲಕ ಸಂತಾನ ಪಡೆಯೋದಕ್ಕೆ ಪ್ರಯತ್ನ ಪಡಬಹುದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಹೊರತು ಬೇರೆ ಯಾವುದೇ ವಿಚಾರಗಳಿಗೂ ಈ ಸರ್ಪದೋಷ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಇದರಲ್ಲಿ ಅನ್ವಯ ಆಗುತ್ತೆ ಅಂತ ಈ ಶಾಸ್ತ್ರದಲ್ಲಂತೂ ಕೊಟ್ಟಿಲ್ಲ. ಇನ್ನು ಮುಂದಿನದು ಪಿತೃದೋಷ ಅಂತ ಬರ್ತದೆ. ನನಗೆ ಈ ಪಿತೃದೋಷಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾರು ಕರೆ ಮಾಡಿ ಮಾತಾಡ್ತಾರೋ ಅವರಲ್ಲೇ ತುಂಬ ಜನ ಇದರ ಬಗ್ಗೆ ಪ್ರಸ್ತಾಪ ಮಾಡಿರೋದಿದೆ. ಅದರಲ್ಲೊಬ್ಬರು ತುಮಕೂರು ಕಡೆಯವರೊಬ್ಬರು ನನಗೆ ಕರೆ ಮಾಡಿದರು. ಅವರ ಮಗಳಿಗೆ ಮದುವೆ ಮಾಡಿಸಿದ್ರು. ಆ್ಯಕ್ಚುಲಿ ಜಾತಕದಲ್ಲಿ ಕುಜದೋಷ ಇದೆ ಅಂತೇಳಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹೇಳಿದ್ರಂತೆ. ಅವರು ಆ ಪರಿಹಾರ ಮಾಡಿದ್ದಾರೆ. ಸೊ ಅದಾದ ಮೇಲೂ ಕೂಡ ಮದುವೆಯಲ್ಲಿ ಸಮಸ್ಯೆ ಆಗಿತ್ತು. ಸೊ ಮತ್ತೆ ಅದೇ ಗುರುಗಳನ್ನು ಹೋಗಿ ಕೇಳಿದ್ರಂತೆ, ಈ ಥರ ಪರಿಹಾರ ಮಾಡಿದ್ವಿ ಆದರೂ ಈ ಥರ ಸಮಸ್ಯೆ ಆಗಿದೆ ಅಂತ. ಅದಕ್ಕೆ ಅವರು ಮತ್ತೆ ಜಾತಕ ನೋಡಿಬಿಟ್ಟು, ನಿಮಗೆ ಈ ಮಗಳ ಜಾತಕದಲ್ಲಿ ಪಿತೃದೋಷ ಇದೆ, ಅದಕ್ಕೆ ಪರಿಹಾರ ಮಾಡಿಸಿ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರಂತೆ. ಸೊ ಇನ್ನೂ ಒಬ್ಬರು ಬಿಸ್ನೆಸ್ನಲ್ಲಿ ಅವ್ರಿಗೇನೋ ಸಮಸ್ಯೆ ಆಗ್ತಾಯಿತ್ತು, ಲಾಸು ಇಂಥದ್ದೆಲ್ಲ ನಡೀತಾ ಇತ್ತು. ಸೊ ಅವರು ಕೂಡ ಯಾರೋ ಗುರುಗಳನ್ನು ಹೋಗಿ ಭೇಟಿ ಮಾಡಿದ್ದಾಗ ಅವರು ಕೂಡ ಪಿತೃದೋಷ ಇದೆ, ಇದಕ್ಕೊಂದು ಪರಿಹಾರ ಮಾಡಿಸಿ ಆವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ. ಹಾಗಾದರೆ ಇದೆಲ್ಲದಕ್ಕೂ ಪಿತೃದೋಷ ಅನ್ನೋದು ಸಂಬಂಧಪಡುತ್ತಾ ಅನ್ನೋದು ಅದರ ಶ್ಲೋಕನೇ ನಿಮಗೆ ಓದಿ ಹೇಳ್ತೀನಿ, ಜೊತೆಗೆ ಎಕ್ಸ್ಪ್ಲೈನು ಮಾಡ್ತೀನಿ ನೋಡಿ. ಇಲ್ಲಿ ಪುತ್ರಸ್ಥಾನಾಂಗತೆ ಬಾನೌ ನೀಚೆ ಮಂದಾಂಶಕ್ಕೆ ಸ್ಥಿತೆ ಪಾರ್ಶ್ವಯೋಹ ಕ್ರೂರ ಸಂಬಂಧೆ ಪಿತೃಶಾಪಾತ್ ಸುತಕ್ಷಯ. ನೋಡಿ, ಇದರಲ್ಲೂ ಸುತಕ್ಷಯ ಅಂತ ಹೇಳಿದ್ದಾರೆ. ಅಂದರೆ ಬಾನೋ ಅಂದರೆ ಸೂರ್ಯ ಏನಾದರೂ ನೀಚ ಆಗಿದ್ದರೆ, ಜೊತೆಗೆ ಪಂಚಮ ಸ್ಥಾನ ಅಂತ ಏನಿದೆಯೋ
ಪಂಚಮ ಸ್ಥಾನದಲ್ಲಿ ಏನಾದರೂ ಎಫ್ಲಿಕ್ಷನ್ ಅಂದರೆ ಹಾನಿಯಾಗಿದ್ದರೆ ಆವಾಗ ಮಕ್ಕಳನ್ನು ಪಡೆಯೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಇದನ್ನು ಪಿತೃದೋಷ ಅಂತೇಳಿ ಅಥವಾ ಪಿತೃಶಾಪ ಅಂತ ಹೇಳಿದ್ದಾರೆ. ಪಿತೃಶಾಪ ಅಂದರೆ ನಮ್ಮ ಪೂರ್ವಜರು ಅಂತ ಯಾರಿರ್ತಾರೋ ಅವರ ಶಾಪದಿಂದಾಗಿ ಮಕ್ಕಳನ್ನು ಪಡೆಯೋದು ಸಮಸ್ಯೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಪಿತೃದೋಷಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಪರಿಹಾರವನ್ನು ಹೇಳಿದ್ದಾರೆ ಇದರಲ್ಲಿ. ತದ್ದೋಷ ಪರಿಹಾರಾರ್ಥ ಗಯಾ ಶ್ರಾದ್ಧ ಚ ಕಾರಯೇತ್ ಬ್ರಾಹ್ಮಣಾನ್ ಭೋಜಯೇದುತ್ರ ಯುತಂ ವಾ ಸಹಸ್ರತಂ. ಅಂದರೆ ಗಯಾದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾರೆ, ಬ್ರಾಹ್ಮಣರಿಗೆ ಭೋಜನವನ್ನು ಏರ್ಪಡಿಸಬೇಕು ಅಂತ ಹೇಳಿದ್ದಾರೆ, ಜೊತೆಗೆ ಕನ್ಯಾದಾನವನ್ನು ಕೂಡ ಮಾಡಬಹುದು. ಇದರಿಂದ ಪಿತೃಶಾಪದಿಂದ ವಿಮೋಚನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ನಿಮಗೆ ಸಂತಾನ ಭಾಗ್ಯ ಸಿಗ್ತದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಪಿತೃದೋಷ ಅನ್ನೋದು ಅನ್ವಯ ಆಗೋದು ಸಂತಾನ ಫಲಕ್ಕೆ ಸಂಬಂಧಪಟ್ಟಂತೆ ಹೊರತು ಬೇರೆ ವಿಚಾರಗಳಿಗೆ ಅನ್ವಯ ಆಗೋದಿಲ್ಲ. ಇನ್ನೊಂದು ಪತ್ನಿ ಶಾಪ ಅಂತ ಬರ್ತದೆ. ಪತ್ನಿ ಶಾಪ ಅಂದರೆ ನೀವು ಕೆಲವರು ಹೇಳೋದನ್ನ ಕೇಳಿರ್ಬೋದು, ಸ್ತ್ರೀ ದೋಷ ಅಂತ. ಈ ಸ್ತ್ರೀ ದೋಷವನ್ನು ಕೂಡ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆ ದೋಷ ಏನು ಅನ್ನೋದನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಇದು ಬಂದು ಶುಕ್ರನಿಗೆ ಸಂಬಂಧಪಟ್ಟಂತೆ, ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಆಗುವಂಥ ಒಂದು ದೋಷ ಇದು. ಸೊ ಇದು ಸ್ತ್ರೀಯರನ್ನು, ಅದರಲ್ಲೂ ಮುಖ್ಯವಾಗಿ ಪತ್ನಿಯನ್ನು ಏನಾದರೂ ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದಾಗ ಇದು ಬಂದು ಪೂರ್ವಜನ್ಮಕ್ಕೆ ಇದರ ಲಿಂಕ್ ಬರ್ತದೆ. ಹಿಂದಿನ ಜನ್ಮದಲ್ಲಿ ಏನಾದರೂ ಪತ್ನಿಯನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ, ಸ್ತ್ರೀಯರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ಅದರಿಂದ ಶುಕ್ರನಿಗೆ ಏನಾದರೂ ಅದು ದೋಷ ಅಂತ ಕಾಣಿಸ್ತಾ ಇದ್ದಾಗ ಅದರಿಂದನೂ ಕೂಡ ಇದರಲ್ಲೂ ಸುತಕ್ಷಯ ಅಂತಲೇ ಹೇಳಿರೋದು. ಅದು ಎಫೆಕ್ಟ್ ಆಗೋದು ಸಂತಾನ ಯೋಗಕ್ಕೆ, ಸಂತಾನ ಭಾಗ್ಯಕ್ಕೇನೆ ಎಫೆಕ್ಟ್ ಆಗುತ್ತೆ ಅಂತ ಕೊಟ್ಟಿರೋದು. ಶ್ಲೋಕ ಹೀಗಿದೆ: ದಾರೇಶೇ ಪುತ್ರಭಾವಸ್ಥೆ ದಾರೇಶ ಶ್ಯಾಂಶಪೇಶನೌ ಪುತ್ರೇಶೇ ನಾಶರಾಶಿಸ್ತೆ ಪತ್ನಿ ಶಾಪಾತ್ ಸುತಕ್ಷಯ. ಸೊ ಇದನ್ನು ಪ್ರಧಾನವಾಗಿ ಪುರುಷರ ಕುಂಡಲಿಯಲ್ಲಿ ಮಾತ್ರ ಚೆಕ್ ಮಾಡೋದು, ಸ್ತ್ರೀಯರಿಗೆ ಇದು ಅನ್ವಯ ಆಗೋದಿಲ್ಲ. ಸೊ ಇದರಿಂದನೂ ಕೂಡ ಸಂತತಿ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಕನ್ಯಾದಾನವನ್ನು ಮಾಡೋದ್ರಿಂದಾಗಿ ಈ ಶಾಪದಿಂದ ವಿಮೋಚನೆ ಪಡಿಬೋದು ಅಂತ ಹೇಳಿದ್ದಾರೆ. ಅಸಲಿಗೆ ಇದೆಲ್ಲವೂ ಕೂಡ ವೇದಿಕ್ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥ ರಿಚುವಲ್ಗಳು. ಸೊ ಏನು ಜಾತಕದಲ್ಲಿ ಕಾಣುವಂಥ ದೋಷಗಳಿದೆಯೋ ಅದಕ್ಕೆ ವೇದಶಾಸ್ತ್ರಗಳಲ್ಲಿ ಏನು ಕೊಟ್ಟಿದ್ದಾರೋ, ವೇದಿಕ್ ರಿಚುವಲ್ಗಳು ಅಂತ ಏನೇನು ಹೇಳಿದಾರೋ ಅದನ್ನು ಮಾಡುವ ಮೂಲಕ ಈ ದೋಷಗಳಿಗೆ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಕೊಟ್ಟಿರೋದು. ಇದರಲ್ಲಿ ಸುಮಾರು 7-8 ದೋಷಗಳು ಬರ್ತದೆ. ಸೊ 1 by 1 ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನದು ಮಾತೃಶಾಪ ಅಂತ ಬರ್ತದೆ. ಪುತ್ರಸ್ಥಾನಾಧಿಪೆ ಚಂದ್ರೇ ನೀಚೆ ವಾ ಪಾಪ ಮಧ್ಯಗೆ ಹಿಬುಕೆ ಪಂಚಮೆ ಪಾಪೆ ಮಾತೃಶಾಪಾತ ಸುತಕ್ಷಯ. ಅಂದರೆ ಇದರಲ್ಲೂ ಕೂಡ ಸುತಕ್ಷಯ ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ಸ್ನೇತು ಸ್ನಾನಂ ಪ್ರಕುರ್ವಿತ ಗಾಯತ್ರಿ ಲಕ್ಷ ಸಂಖ್ಯಕ ಗೃಹದಾನಂ ಚ ಕರ್ತವ್ಯಂ ರೌಪ್ಯ ಮಾತ್ರಂ ಪಯಃ ಪಿಬೇತ್. ಮಾತೃಶಾಪ ಅಂದರೆ ತಾಯಿಯ ಶಾಪ ಅಂತ ಅರ್ಥ. ತಾಯಿಯ ಶಾಪದಿಂದಾಗಿ ಸಂತಾನ ಪಡೆಯೋದಕ್ಕೆ ತೊಂದರೆಗಳಾಗ್ತಾ ಇದ್ದರೆ ಅದು ಆ ರೀತಿಯ ಏನಾದರೂ ಇಂಡಿಕೇಶನ್ ಚಂದ್ರನಿಗೆ ಸಂಬಂಧಪಟ್ಟಂತೆ ಜೊತೆಗೆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಏನಾದರೂ ಅಂಥ ದೋಷ ಕ್ರಿಯೇಟ್ ಆಗಿದ್ದರೆ, ಇದರಿಂದ ಏನಾದರೂ ಸಂತಾನಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ, ಸಂತಾನ ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ 1,00,000 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅರಳಿ ಮರದ ಸುತ್ತ 1008 ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಂತಲೂ ಹೇಳಿದ್ದಾರೆ. ಇದು ಈ ಮಾತೃದೋಷಕ್ಕೆ ಸಂಬಂಧಪಟ್ಟಂತ ಪರಿಹಾರ. ಇನ್ನು ಮುಂದಿನದ್ದು ಭ್ರಾತೃಶಾಪ ಅಂತ ಒಂದು ಬರ್ತದೆ. ಭ್ರಾತೃಶಾಪ ಅಂದರೆ ಸಹೋದರನ ಶಾಪದಿಂದಾಗಿ ಉಂಟಾಗುವಂಥ ದೋಷ. ಶ್ಲೋಕ ಹೀಗಿದೆ: ಭ್ರಾತೃಸ್ಥಾನಾಧಿಪೆ ಪುತ್ರೇ ಕುಜ ರಾಹು ಸಮಾನ್ವಿತೆ ಪುತ್ರ ಲಗ್ನೇಶ್ವರೋ ರಂಧ್ರೆ ಭ್ರಾತೃಶಾಪಾತ್ ಸುತಕ್ಷಯ. ಇಲ್ಲೂ ಕೂಡ ಸುತಕ್ಷಯ ಅಂತಲೇ ಹೇಳಿದ್ದಾರೆ. ಅಂದರೆ ಇದು ಕುಜನಿಂದ ಕ್ರಿಯೇಟ್ ಆಗುವಂಥ ದೋಷ ಇದು. ಸೊ ಕುಜ ಅಂದರೆ ಮಂಗಳ. ಸೊ ಮಂಗಳ ಗ್ರಹ ಜೊತೆಗೆ ಪಂಚಮ ಸ್ಥಾನ, ಇದಕ್ಕೆ ಸಂಬಂಧಪಟ್ಟಂತೆ ಅಫ್ಲಿಕ್ಷನ್ ಅಂತ ಏನಾದರೂ ಕಾಣ್ತಾ ಇದೆ ಅಂದರೆ, ಜಾತಕದಲ್ಲಿ ಇತ್ತು ಅಂದರೆ, ಈ ಕಾರಣಕ್ಕೂ ಕೂಡ ಮಕ್ಕಳನ್ನು ಪಡೆಯೋದು ಕಷ್ಟ ಆಗ್ಬೋದು. ಸೊ ಭ್ರಾತೃಶಾಪ ವಿಮೋಚನೆಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಭೂಮಿದಾನವನ್ನು ಹೇಳಿದ್ದಾರೆ. ಯಾಕೆ ಅಂದರೆ ಈ ಭ್ರಾತೃಶಾಪ ಅನ್ನೋದು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ, ಯಾವಾಗ ಸಹೋದರನಿಗೆ ಅವರಿಗೆ ಸಿಗಬೇಕಾದಂಥ ಆಸ್ತಿಯ ಪಾಲು, ಭೂಮಿಯ ಪಾಲನ್ನು ಕೊಡದೆ ವಂಚನೆ ಮಾಡಿದಾಗ ಇದರಿಂದ ಈ ಥರ ಭ್ರಾತೃಶಾಪ ಅಂತ ಕ್ರಿಯೇಟ್ ಆಗಿ ಇದು ಸಂತಾನಕ್ಕೆ ಸಮಸ್ಯೆ ಮಾಡುತ್ತೆ ಅಥವಾ ಸಂತಾನ ಪಡೆಯೋದಕ್ಕೆ ಸಮಸ್ಯೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಪೂರ್ವಜನ್ಮದ ಒಂದು ಸಂಬಂಧವನ್ನು ಕೂಡ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಮಾತುಲ ಶಾಪ ಅಂತ ಒಂದು ಬರ್ತದೆ. ಮಾತುಲ ಶಾಪ ಅಂತಂದರೆ ಸೋದರ ಮಾವ, ತಾಯಿಯ ಅಣ್ಣ ತಮ್ಮ ಅಂತ ಯಾರು ಇರ್ತಾರೋ
ಅವರನ್ನು ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದಾಗಲೂ ಕೂಡ ಇದು ಕೂಡ ದೋಷವನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದಕ್ಕೂ ಪರಿಹಾರವನ್ನು ಕೊಟ್ಟಿದ್ದಾರೆ. ತದ್ದೋಷ ಪರಿಹಾರಾರ್ಥ ವಿಷ್ಣು ಸ್ಥಾಪನಾ ಮಾದಿಶೇತ್ ವಾಪಿ ಕೂಪ ತಡಾಗಾದಿ ನಿರ್ಮಾಣಂ ಸೇತು ಬಂಧನಂ. ಅಂದ್ರೆ ವಿಷ್ಣುವಿನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸೋದು, ವಾಟರ್ ಪಾಂಡ್ ವೆಲ್ ಅಂದ್ರೆ ಕೆರೆ ಬಾವಿಗಳನ್ನ ನಿರ್ಮಿಸುವುದು, ಇಂಥದ್ದನ್ನ ಮಾಡೋದ್ರಿಂದಾಗಿ ಈ ಶಾಪದಿಂದ ವಿಮೋಚನೆ ಆಗುತ್ತೆ ಅಂತ ಇದರಲ್ಲಿ ಬರೆದಿದ್ದಾರೆ. ಸೊ ಮುಂದಿನದು ಬ್ರಹ್ಮಶಾಪ ಅಂತ ಬರ್ತದೆ. ಇದು ಆ್ಯಕ್ಚುಲಿ ಬ್ರಾಹ್ಮಣ ಶಾಪ ಅಂತ ಹೇಳ್ತಾರೆ. ಸೊ ಇದು ಬಂದು ಗುರು ಏನು ಜಾತಕದಲ್ಲಿ ಗುರುಗ್ರಹದ ಸ್ಥಿತಿ ಮತ್ತು ಪಂಚಮ ಸ್ಥಾನ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದ್ದರೆ ಇದನ್ನು ಬ್ರಾಹ್ಮಣ ಶಾಪ ಅಂತ ಪರಿಗಣಿಸ್ತಾರೆ. ಇದಕ್ಕೂ ಕೂಡ ಶಾಸ್ತ್ರದಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಚಂದ್ರಯಾನ ಫಾಸ್ಟ್ ಅಂದರೆ ಉಪವಾಸ ವೃತ್ತವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ 5 gems ಅಲಾಂಗ್ ವಿತ್ ಗೋಲ್ಡ್ ರತ್ನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಇನ್ನು ಮುಂದಿನದ್ದು ಶನಿ ಮತ್ತು ಪಂಚಮ ಸ್ಥಾನ, ಇದು ಎರಡರ ವಿಚಾರದಲ್ಲಿ ಏನಾದರೂ ದೋಷಗಳು ಕಾಣಿಸ್ತಾ ಇದ್ದರೆ ಅದಕ್ಕೆ ಅನ್ವಯ ಆಗುವಂತೆ ಇದನ್ನು ಪ್ರೇತ ಶಾಪಂ ಅಂತಲೂ ಹೇಳಿದ್ದಾರೆ. ಸೊ ಅದಕ್ಕೆ ಅನ್ವಯ ಆಗುವಂತೆ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಗಯಾಯಾಮ್ ಶ್ರಾರ್ಧ ಮಾರ್ದಿಶೇತ್ ರುದ್ರಾಭಿಷೇಕಂ ತಯ ಬ್ರಹ್ಮಮೂರ್ತಿ ಪ್ರದಾಪಯೇತ್. ಗಯಾದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾರೆ, ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಬ್ರಾಹ್ಮಣಾನಂ ಭೋಜಾನಂ ಚ ದಕ್ಷಿಣಾದಾನ ಪೂರ್ವಕಂ ಅಂದರೆ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನೀಲಮಣಿಯನ್ನು ದಾನ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸೊ ಎಲ್ಲ ದೋಷಗಳದ್ದು ನಿಮಗೆ ಇಲ್ಲಿ 1 by 1 ಹೇಳ್ತಾ ಬಂದಿದ್ದೀನಿ. ಎಲ್ಲದರಲ್ಲೂ ಕೂಡ ಸುತ್ತಕ್ಷಯ ಸಂತಾನ ಪ್ರಾಪ್ತಿಯ ವಿಚಾರವನ್ನೇ ಹೇಳ್ತಾ ಬಂದಿದ್ದಾರೆ ಹೊರತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರವೇ ಇದು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ ಹೊರತು ನಿಮ್ಮ ಬದುಕಿನ ಬೇರೆ ಯಾವುದೇ ವಿಚಾರಗಳಲ್ಲೂ ಅಥವಾ ಯಾವುದೇ ಬೇರೆ ಸಮಸ್ಯೆಗಳಿಗೂ ಇಲ್ಲಿ ಬರುವಂಥ ಯಾವುದೋ ಸರ್ಪದೋಷದಿಂದ ಹಿಡಿದು ಪಿತೃದೋಷ, ಸ್ತ್ರೀ ದೋಷ, ಏನೇನು ದೋಷಗಳನ್ನು ಹೇಳ್ತಾ ಬಂದಿದ್ದಾನೋ ಇದು ಯಾವುದೂ ಕೂಡ ನಿಮ್ಮ ಜೀವನದ ಬೇರೆ ವಿಚಾರಗಳಿಗೆ ಅನ್ವಯ ಆಗೋದಿಲ್ಲ. ಸೊ ಹಂಗಾಗಿ ನೀವು ಪರಿಹಾರಗಳನ್ನಂತ ಮಾಡಿದ್ರೂ ಕೂಡ ನಿಮಗೆ ಆ್ಯಕ್ಚುಲಿ ಅದರಿಂದ ಏನು ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಶಾಸ್ತ್ರದಲ್ಲೇ ಕೊಟ್ಟಿಲ್ಲ. ಶಾಸ್ತ್ರದಲ್ಲೇ ಕೊಟ್ಟಿಲ್ಲ ಅಂದಮೇಲೆ ನೀವೀಗ ನಿಮ್ಮ ಜೀವನದಲ್ಲಿ ಬರುವಂಥ ಬೇರೆ ಬೇರೆ ಏರಿಯಾಗಳಲ್ಲಿ ಬರುವಂಥ ತೊಂದರೆ ತಾಪತ್ರಯಗಳಿಗೆ ಫೈನಾನ್ಷಿಯಲ್ ವಿಚಾರಕ್ಕೆ ಪಿತೃದೋಷವನ್ನು ಲಿಂಕ್ ಮಾಡೋದಿರಲಿ, ಅಥವಾ ಮದುವೆ ವಿಚಾರಕ್ಕೆ ಸ್ತ್ರೀ ದೋಷವನ್ನು ಲಿಂಕ್ ಮಾಡೋದು, ಅಥವಾ ಪಿತೃದೋಷವನ್ನು ಲಿಂಕ್ ಮಾಡೋದು, ಇಂಥದ್ದು ಮಾಡೋದಿರಲಿ. ಸರ್ಪದೋಷವನ್ನು ಕೂಡ ಲಿಂಕ್ ಮಾಡ್ತಾರೆ ಕೆಲವರು. ಸೊ ಅದಕ್ಕೆ ಪರಿಹಾರ ಮಾಡಿಸಿ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರದಲ್ಲಿ ಏನು ಸಂಬಂಧ ಇಲ್ಲದೇ ಇದ್ರೂ ಕೂಡ ಲಿಂಕ್ ಮಾಡಿಸಿ ಪರಿಹಾರವನ್ನು ಹೇಳೋದಿರಲಿ ಅಥವಾ ಪರಿಹಾರವನ್ನು ಮಾಡೋದಿರಲಿ, ಅದರಿಂದ ಏನು ನಿಮ್ಮ ಸಮಸ್ಯೆ ಇದೆಯೋ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಲ್ಲದೆ ಇವು ಕಾಲಸರ್ಪ ದೋಷ ಅಂತ ಒಂದು ಬರ್ತದೆ. ಕಾಲಸರ್ಪ ದೋಷದ ಬಗ್ಗೆಯೂ ತುಂಬಾನೇ ಮಿಸ್ಕನ್ಸೆಪ್ಷನ್ಸ್ ಇದೆ. ಹಾಗೇನೆ ಕುಜ ದೋಷ ಅಂತ ಒಂದು ಬರ್ತದೆ. ಸೊ ಇದ್ರ ಬಗ್ಗೆನೂ ನಾನು ಸಪರೇಟ್ ಆಗಿ ಹೇಳಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೆ ಸಿಗುವ ಸ್ನೇಹಿತರೆ, ಮೇ ಟ್ರೂತ್ ಪ್ರಿವೇಲ್, ಮೇ ಪೀಸ್ ಪ್ರಿವೇಲ್. ನಮಸ್ಕಾರ.